ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನನ್ನ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗಲ್ಲಿ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಅವರ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಆಗ್ತಿದೆ ಅನ್ನೋದನ್ನು ಈ ಒಂದು ರೀಡಿಂಗಲ್ಲಿ ತಿಳ್ಕೊಳ್ಳೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್, ಓಕೆನಾ? ನಿಮಗೆ ರೆಸನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ನಿಮಗಿದು ರೆಸನೇಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಇದೊಂದು ಬೇರೆ ಒಂದು ಬ್ಯೂಟಿಫುಲ್ ಸೋಲಿಗೆ ರೆಸನೇಟ್ ಆಗುವಂಥದ್ದಾಗಿರುತ್ತೆ. ಯಾರಿಗೆಲ್ಲ ಪರ್ಸ್ನಲ್ ಆಗಿ ಕನ್ಸಲ್ಟೇಷನ್ಸ್ ತೊಗೊಬೇಕಂತ ಇದ್ದೀರಾ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಯಾರಿಗೆಲ್ಲ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಗೆ ಜಾಯಿನ್ ಆಗಬೇಕಂತ ಇದ್ದೀರಾ, ಪರ್ಸ್ನಲ್ ಸೆಷನ್ ಆಗಿರುತ್ತೆ ಇದು. ಓಕೆ, ನಿಮಗೋಸ್ಕರ ಇಂಡಿವಿಜುವಲ್ ಸೆಷನ್ ಆಗಿರುತ್ತೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನಿಮ್ಮ ಲೈಫನ್ನು ಪಾಸಿಟಿವ್ ವೇಲಿ ಚೇಂಜ್ ಮಾಡ್ಕೊಳ್ಬೇಕು ಆ್ಯಂಡ್ ನೀವು ಅಂದ್ಕೊಂಡಿರೋಂಥ ಲೈಫನ್ನ ನೀವು ಲೀಡ್ ಮಾಡಬೇಕು ಅಂತ ಯಾರಿಗೆಲ್ಲ ಅಂದ್ಕೊಂಡಿದ್ದೀರಾ, ಯಾರಿಗೆಲ್ಲ ಆ ಒಂದು ವಿಷಸ್ ಇದೆ ಇರ್ಬೋದು, ಅಥವಾ ನಿಮ್ಮ ಲೈಫಲ್ಲಿ ನೀವು ಅಂದ್ಕೊಂಡಿರೋಂಥ ಕೆಲಸ ಗೋಲ್ ಇರ್ಬೋದು, ನೀವು ಅಚೀವ್ ಮಾಡಬೇಕಂತ ಇರುವಂಥ ಕೆಲವೊಂದು ಡ್ರೀಮ್ಸ್ಗಳಿರ್ಬೋದು, ಅದೆಲ್ಲದನ್ನು ನೀವು ಸಾಧಿಸಬೇಕು ಅಥವಾ ನೀವು ಅದನ್ನು ಪಡ್ಕೊಳ್ಬೇಕಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಆಗಿರಬೇಕು ಅಲ್ವಾ. ನೀವು ನೀವು ಏನೇ ಅಟ್ರ್ಯಾಕ್ಟ್ ಮಾಡಬೇಕು ಅಂತ ಇದ್ದರೂ ನೀವು ಫಸ್ಟು ಸ್ಟ್ರಾಂಗ್ ಆಗಿರಬೇಕಾಗತ್ತೆ. ಸೊ ಈ ಒಂದು ಸ್ಟ್ರಾಂಗ್ನೆಸ್ ನಿಮಗೆ ಬರಬೇಕು ಅಂತ ಹೇಳಿದ್ರೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಸಿಂದ ನಿಮಗೆ ಯೂಸ್ಫುಲ್ ಆಗುತ್ತೆ. ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸಸ್ಸಿಂದ ನಿಮಗೆ ನಿಮ್ಮ ಲೈಫಲ್ಲಿ ಏನು ಬೇಕು, ನಿಮ್ಮ ಲೈಫಲ್ಲಿ ಏನು ಪಡಿಬೇಕಂತ ಇದ್ದೀರಾ ಅದನ್ನು ಈಸಿಯಾಗಿ ಅಚೀವ್ ಮಾಡ್ತೀರಾ. ಓಕೆನಾ? ಇದು 100% ಶೋರ್ ಅಂತ ಹೇಳ್ತೀನಿ. ಯಾಕಂದರೆ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ನನ್ನ ಲೈಫಲ್ಲಿ ಬದಲಾವಣೆ ತಂದಿದೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ 100% ಶೋರ್ ನಿಮ್ಮ ಲೈಫಲ್ಲೂ ಬದಲಾವಣೆ ತಂದೇ ತರುತ್ತೆ. ಓಕೆ, ಸೊ ಅದಕ್ಕೆ ನಾನು ಹೇಳ್ತಿರೋವಂಥದ್ದು, ಯಾರಿಗೆ ನಿಮ್ಮ ಲೈಫಲ್ಲಿ ಬದಲಾವಣೆಗಳನ್ನು ತರಬೇಕು ಅಂತ ಇದ್ದೀರಾ, ಪಾಸಿಟಿವ್ ವೇಲಿ ಚೇಂಜಸ್ನ ತರಬೇಕಂತ ಇದ್ದೀರಾ, ಅಗತ್ಯವಾಗಿ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಜಾಯ್ನ್ ಆಗಿ. ಓಕೆನಾ? ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ 100% ಶೋರ್ ನಾನು ನಿಮಗೆ ಹೇಳ್ತೀನಿ ಚೇಂಜಸ್ನ ನೋಡ್ತೀರಾ. ನೀವು ಈ ಒಂದು ಟೈಮಲ್ಲಿ ಈ ಒಂದು ಚಾನ್ಸ್ನ ಮಿಸ್ ಮಾಡಿಕೊಂಡ್ರೆ ನೀವು 10 ಇಯರ್ಸ್ ಆದರೂ ಇದೇ ಥರನೇ ನಿಮ್ಮ ಲೈಫ್ನ ಲೀಡ್ ಮಾಡ್ತಾ ಇರ್ತೀರಾ. ಓಕೆ, ಫಸ್ಟ್ ಥಿಂಕ್ ಮಾಡಿ ಒಂದು ಬೋಲ್ಡ್ ಡಿಸಿಷನ್ನ ತಗೊಳ್ಳಿ, ಅಥವಾ ಒಂದು ನಿರ್ಧಾರ ಮಾಡಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ತಂದೇ ತರ್ತೀನಿ ಅಂತ ಹೇಳಿ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕೋರ್ಸಿಂದ. ಓಕೆನಾ? ಯಾರೆಲ್ಲ ಈ ಒಂದು ಲಾ ಆಫ್ ಅಟ್ರಾಕ್ಷನ್ ಕೋರ್ಸಿಗೆ ಜಾಯ್ನ್ ಆಗಬೇಕಂತಿದ್ರೆ ಆದಷ್ಟು ಬೇಗ ಜಾಯ್ನ್ ಆಗಿ. ಆ್ಯಂಡ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀನಲ್ವ, ಅದರಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮಗೆ ಲಾ ಆಫ್ ಅಟ್ರಾಕ್ಷನ್ ಡೀಟೇಲ್ಸ್ ಎಲ್ಲದು ಕೂಡ ಬರುತ್ತೆ. ಜಾಯ್ನ್ ಆಗಿ ನಿಮ್ಮ ಲೈಫನ್ನು ಚೇಂಜ್ ಮಾಡ್ಕೊಳ್ಳಿ, ನೀವು ಅಂದ್ಕೊಂಡಿರೋಂಥ ಲೈಫನ್ನ ನೀವು ಲೀಡ್ ಮಾಡಿ. ಓಕೆ, ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ಇಲ್ಲಿ ನಿಮ್ಮ ಪರ್ಸನ್ ಅವರ ಫೇಸ್ನ ನೋಡಿ, ಅವ್ರ ಫೋಟೋನ ನೋಡಿ, ಅಥವಾ ಅವ್ರನ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಹೆಸರನ್ನ ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ 3 ಬಾರಿ ಹೇಳಿ. ಓಕೆ, ಇದು ಬರೀ ಲವರ್ಸ್ ಅಥವಾ ಹಸ್ಬೆಂಡ್ ವೈಫ್ ಅವ್ರಿಗೆ ಮಾತ್ರ ಅಲ್ಲ, ಫ್ರೆಂಡ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಮಕ್ಕಳಿಗೋಸ್ಕರ ನೀವು ನೋಡ್ತಾ ಇರ್ತೀರಾ ಅಲ್ವಾ. ಎನಿಥಿಂಗ್, ಯಾರು ಬೇಕಿದ್ರೆ ಒಂದು ರೀಡಿಂಗ್ನ ನೋಡ್ಬೋದು, ವಾಚ್ ಮಾಡ್ಬೋದು. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಅಂದರೆ ಈ ಒಂದು ರೀಡಿಂಗ್ನ ಯಾರ ಬಗ್ಗೆ ನೋಡ್ತಿದ್ದೀರಾ ಅವ್ರ ಹೆಸರನ್ನು. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಓಕೆ, ಅವರ ವ್ಯಕ್ತಿತ್ವದಲ್ಲಿ ಏನು ಬದಲಾವಣೆ ಬರ್ತಾ ಇದೆ? ಕನ್ಫ್ಯೂಷನ್ಸ್ಗಳು ಕ್ಲಿಯರ್ ಆಗ್ತಾ ಇದೆ, ಮೈಂಡ್ ಕ್ಲಾರಿಟಿ ಸಿಗ್ತಾ ಇದೆ. ಓಕೆ, ಏನು ಮಾಡಬೇಕು ಅನ್ನುವಂಥ ಗೊಂದಲ ಇಷ್ಟು ದಿನ ಲೈಫಲ್ಲಿ ನಡೀತಾ ಇತ್ತು, ಇವಾಗ ಆ ಒಂದು ಗೊಂದಲಗಳಿಗೆಲ್ಲ ಕ್ಲಾರಿಟಿ ಸಿಕ್ಕಿದೆ, ಸಿಗುವಂಥ ದಿನಗಳು ಹತ್ತಿರದಲ್ಲಿದೆ. ಅವರ ಬದಲಾವಣೆ ಅಂದರೆ ಅವರ ವ್ಯಕ್ತಿತ್ವದಲ್ಲಿ ಬದಲಾವಣೆಗಳನ್ನು ನೋಡಿದಾಗ ಇಲ್ಲಿ ನೋಡಿ, ಅನೇಕ ಬದಲಾವಣೆಗಳನ್ನ ನೀವು ಇಲ್ಲಿ ನೋಡ್ಬೋದು ಅವರಲ್ಲಿ. ಅವರ ಮಾತುಗಾರಿಕೆಯಲ್ಲಿರ್ಬೋದು, ನಿಮ್ಮನ್ನು ಎಷ್ಟು ದಿನ ಏನು ಅವರು ಸ್ವಲ್ಪ ನೆಗ್ಲೆಕ್ಟ್ ಆಗಿ ಮಾತಾಡ್ತಿದ್ರು, ಅಥವಾ ರ್ಯಾಶ್ ಆಗಿ ಮಾತಾಡ್ತಿದ್ರು, ಅಥವಾ ನಿಮ್ಮನ್ನು ಮಾತಾಡ್ಸೋಂಥ ರೀತಿ ತುಂಬ ಬದಲಾವಣೆಗಳಾಗಿತ್ತು ಅಂತ ಕಾಣಿಸ್ತಿದೆ ಈ ಒಂದು ರೀಸೆಂಟ್ ಡೇಸಲ್ಲಿ. ಆ ಒಂದು ಚೇಂಜಸ್ನ ನೀವು ಇಲ್ಲಿ ನೋಡ್ಬೋದು. ಅವ್ರು ನಿಮ್ಮನ್ನು ಪ್ರೀತಿಯಿಂದ ಮಾತಾಡ್ಸೋಂಥದ್ದಾಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ಒಂದು ಕನ್ಸರ್ನ್ ತೋರಿಸೋವಂಥ ದಿನಗಳು, ಬದಲಾವಣೆ
ಆ ಒಂದು ರೀತಿಯಲ್ಲಿ ಬದಲಾವಣೆಗಳನ್ನ ನೀವು ನೋಡ್ಬೋದು. ಮೇನ್ ಥಿಂಗ್ಸ್ ನನಗಿಲ್ಲಿ ಚಾನಲೈಸ್ ಆಗ್ತಿರುವಂಥದ್ದು ಕನ್ಫ್ಯೂಷನ್ಸ್ ಅಥವಾ ಏನು ಆ, ಗೊಂದಲಗಳು ಅಥವಾ ಭಯ ಏನಿತ್ತು ಅದೆಲ್ಲದು ಕ್ಲಿಯರ್ ಆಗಿದೆ ಅನ್ನುವಂಥದ್ದು, ಕ್ಲಿಯರ್ ಆಗತ್ತೆ ಅನ್ನುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರಿದ್ದೀರಾ ಅವರು ನಿಮ್ಮನ್ನ ಸಡನ್ ಆಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೊತೆ ಮಾತಾಡುವಂತ ಯೋಚನೆ ಬರ್ತಿದೆ ಅವರಿಗೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಜೊತೆ ಮಾತಾಡಬೇಕು ಅಂತ ಅಥವಾ ನಿಮ್ಮ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋಂಥ ಕ್ಯೂರಿಯಾಸಿಟಿ ಆಗಿರಬಹುದು. ಓಕೆ, ಇಷ್ಟು ದಿನ ತುಂಬ ಎಮೋಷ್ನಲಿ ನೀವು ವೀಕ್ ಆಗಿದ್ರಿ. ಈ ಒಂದು ಪರ್ಸನ್ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನೀವು ಎಮೋಷ್ನಲಿ ಸ್ಟ್ರಾಂಗ್ ಆಗ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಿಮ್ಮಲ್ಲೊಂದು ಆ ಸ್ಟ್ರಾಂಗ್ನೆಸ್, ಸ್ಟ್ರೆಂತ್ ಅನ್ನೋದು ಸಿಗ್ತಾ ಇದೆ. ಓಕೆ, ಆನ್ ಆ್ಯಂಡ್ ಆಫ್ ನಡೀತಾ ಇತ್ತು ಇಷ್ಟು ದಿನದವರೆಗೆ ನಿಮ್ಮ ಒಂದು ಪರ್ಸನ್ ಜೊತೆಗೆ. ಓಕೆ, ಕಾಂಟ್ಯಾಕ್ಟ್ ಇರ್ಬೋದು, ಮಾತುಕತೆಯಲ್ಲಿರ್ಬೋದು, ಸಮಥಿಂಗ್ ಇಲ್ಲಿ ಆನ್ ಆ್ಯಂಡ್ ಆಫ್ ಅನ್ನುವಂಥದ್ದು ಸ್ಟಾಪ್ ಆಗ್ತಾ ಇದೆ. ಓಕೆ, ಸ್ವಲ್ಪ ಸ್ಪಿರಿಚುವಲ್ ವೇಯಲ್ಲಿ ಅವರು ಒಲವನ್ನು ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಯೋಗ ಮಾಡುವಂಥದ್ದಾಗಿರಲಿ, ಧ್ಯಾನ ಮಾಡುವಂಥದ್ದಾಗಿರಲಿ, ಅಥವಾ ಸ್ವಲ್ಪ ಮೈಂಡನ್ನ ರಿಲ್ಯಾಕ್ಸ್ ಮಾಡ್ಕೊಳ್ಳುವಂಥ ಆಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. ಓಕೆ, ಇಲ್ಲಿ ರಿಯಲೈಸೇಷನ್ ಅನ್ನುವಂಥದ್ದು ಚಾನಲೈಸ್ ಆಗ್ತಾ ಇದೆ. ಓಕೆನಾ, ಇಲ್ಲಿ ಏನಾದರೂ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್ ಇದೆ ಅಂತ ಹೇಳಿದರೆ ಅವರಿಗೆ ಇಲ್ಲಿ ಆ ಒಂದು ಥರ್ಡ್ ಪಾರ್ಟಿ ಉದ್ದೇಶ ಏನಿತ್ತು ಅನ್ನೋದ್ರ ಬಗ್ಗೆ ಅವರಿಲ್ಲಿ ತಿಳ್ಕೊಳ್ತಾ ಇದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಅವರು ಯೋಚನೆ ಮಾಡ್ತಾ ಇದ್ದಾರೆ ಅಂತಲೂ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಆ ಥರ್ಡ್ ಪಾರ್ಟಿಯಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಯಿತು ಇಷ್ಟು ದಿನ ಅದೆಲ್ಲದನ್ನು ಅವರಿಲ್ಲಿ ರಿಯಲೈಸ್ ಮಾಡ್ಕೊಳ್ತಿದ್ದಾರೆ, ಯೋಚನೆ ಮಾಡ್ತಾ ಇದ್ದಾರೆ. ಏನೆಲ್ಲ ಮಿಸ್ಟೇಕ್ಸ್ ಆಗಿತ್ತು, ಅವರಿಂದ ನಿಮಗೆ ಏನು ಹರ್ಟ್ ಆಗಿತ್ತು ಅದೆಲ್ಲ ಮಿಸ್ಟೇಕ್ಸ್ಗಳನ್ನೆಲ್ಲ ಚೇಂಜ್ ಮಾಡ್ಕೊಳ್ಳೋ ಅಂಥ ಯೋಚನೆ ಇಲ್ಲಿ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಫೈನಾನ್ಷಿಯಲಿ ಯಾರು ತುಂಬ ಲೋ ಎನರ್ಜಿ, ಲೋ ಫೀಲ್ ಮಾಡ್ತಾ ಇದ್ದೀರಾ, ಫೈನಾನ್ಷಿಯಲಿ ನಿಮಗೊಂದು ಜಾಬ್ ರಿಲೇಟೆಡಲ್ಲಿ, ಓಕೆ ಚಾನಲೈಸ್ ಆಗ್ತಿರೋಂಥ ಮೆಸೇಜ್, ಜಾಬ್ ರಿಲೇಟೆಡಲ್ಲಿ ಒಂದು ಸಕ್ಸಸ್ನ, ಒಂದು ಗುಡ್ ನ್ಯೂಸ್ನ ಕೇಳ್ತೀರಾ ಅಂತ ಬರ್ತಾ ಇದೆ ಇಲ್ಲಿ. ಅಥವಾ ನಿಮ್ಮ ಪರ್ಸನ್ ಜಾಬ್ ಚೇಂಜ್ ಮಾಡ್ತಿರ್ಬೋದು. ಆ ಒಂದು ಜಾಬ್ ರಿಲೇಟೆಡಲ್ಲಿ ಅವರು ತುಂಬ ಟೆನ್ಷನ್ ಆಗಿರ್ಬೋದು. ಅವರು ಅಂದ್ಕೊಂಡಿರೋಂಥ ಡ್ರೀಮ್ ಜಾಬ್ ಅವ್ರಿಗೆ ಸಿಗ್ತಾ ಇಲ್ಲ ಅಂತ ಹೇಳಿ ಅವರು ಏನು ವರಿ ಆಗಿರ್ಬೋದು. ಬಟ್ ಈ ಒಂದು 15 ಡೇಸಲ್ಲಿ ಡೆಫಿನೆಟ್ಲಿ ಅವ್ರು ಅಂದ್ಕೊಂಡಿರೋಂಥ ಜಾಬ್ ಅವರಿಗೆ ಸಿಗ್ತಾ ಇದೆ, ಅಥವಾ ಜಾಬ್ ಚೇಂಜ್ ಮಾಡ್ತಾ ಇದ್ದಾರೆ. ಓಕೆ, ಸಮಥಿಂಗ್ ಟ್ರಾವೆಲ್ ಎನರ್ಜಿ ಬರ್ತಿದೆ ನನಗಿಲ್ಲಿ. ಟ್ರಾವೆಲ್ ಮಾಡ್ತಿರಬಹುದು, ಅಥವಾ ನೀವು ಸಪ್ರೇಟ್ ಇರ್ಬೋದು. ಅಂದರೆ ನೀವು ಒಂದು ಬೇರೆ ಊರಲ್ಲಿ, ನಿಮ್ಮ ಪರ್ಸನ್ ಬೇರೆ ಊರಲ್ಲಿದ್ದಾರೆ, ಟ್ರಾವೆಲ್ ಮಾಡಿ ನಿಮ್ಮನ್ನು ಅವರು ನೋಡ್ಲಿಕ್ಕೆ ಬರ್ತಾ ಇರಬಹುದು. ತುಂಬ ಎಲೋನ್ ಫೀಲ್ ಮಾಡ್ತಾ ಇದ್ದಾರೆ ನಿಮ್ಮ ಪರ್ಸನ್. ಬಟ್ ಸ್ಟ್ರಾಂಗ್ ಇದ್ದಾರೆ, ಮೆಂಟಲಿ ಆಗಿರ್ಬೋದು, ಫಿಸಿಕಲಿ ಆಗಿರ್ಬೋದು, ತುಂಬ ಸ್ಟ್ರಾಂಗ್ ಇದ್ದಾರೆ. ಎಲೋನ್ ಫೀಲ್ ಮಾಡಿದ್ರು ಕೂಡ ಅವರು ಚಿಂತೆ ಮಾಡ್ತಾ, ಯೋಚನೆ ಮಾಡ್ತಾ ಎಲೋನ್ ಫೀಲ್ ಮಾಡ್ತಿರೋದಲ್ಲ. ಬಟ್ ಅವ್ರಿಗೆ ಅನ್ನಿಸ್ತಾ ಇದೆ ಒಂಟಿ ಅಂತ ಹೇಳಿ ಅನ್ನಿಸ್ತಿದೆ ವಿನಃ ಅವ್ರು ಯಾವುದೇ ರೀತಿಯಾದಂಥ ಅಯ್ಯಯ್ಯೋ ನಾನು ಒಂಟಿ ಆಗ್ಬಿಟ್ನಲ್ಲ ಅಂತ ಹೇಳಿ ಕೊರಗ್ತಾ ಇರೋದಲ್ಲ. ಓಕೆ, ಸೊ ಆ ಒಂಟಿತನದಲ್ಲ ಅವ್ರನ್ನ, ಆ ಒಂಟಿತನವನ್ನು ಅವ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತೆ ನಿಮ್ಮ ಪರ್ಸನ್. ಲೈಫನ್ನು ಹೇಗಿದೆ ಹಾಗೆ ಸ್ವೀಕರಿಸ್ತಾ ಇದ್ದಾರೆ. ಈ ಒಂದು ಅಮಾವಾಸ್ಯೆ ಕಳೆದ್ಮೇಲೆ ಅವ್ರು ತುಂಬಾ ಸ್ಟ್ರಾಂಗ್ ಆಗಿ ಅವರು ಚೇಂಜಸ್, ಅವ್ರ ಲೈಫಲ್ಲಿ ಚೇಂಜಸ್ನ ನೋಡಬಹುದು ನೀವು. ಬೋಲ್ಡ್ ಆಗಿ ಅಥವಾ ತುಂಬ ಸ್ಟ್ರಾಂಗ್ ಆಗಿ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ.
ಸಮಥಿಂಗ್ ನಿಮಗೆ ಆಶ್ಚರ್ಯ ಆಗಬೇಕು ಅವರ ಒಂದು ವ್ಯಕ್ತಿತ್ವನ ನೋಡಿ. ಅಷ್ಟು ಬದಲಾವಣೆ ಅವ್ರ ಲೈಫಲ್ಲಿ ಬರ್ತಿದೆ, ಅವರಲ್ಲಿ ಬರ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ. ನಿಮಗೆ ಇವರೇನಾ ನನ್ನ ಪರ್ಸನ್ ಅನ್ನುವಂಥ ಹಾಗೆ ನಿಮಗೆ ಅನ್ನಿಸ್ಬೇಕು. ಆ ಥರ ಅವರಿಲ್ಲಿ ಚೇಂಜಸ್‌ನ ಮಾಡ್ಕೊಳ್ತಿದ್ದಾರೆ ಅವ್ರ ಲೈಫಲ್ಲಿ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಪ್ರೀತಿ ವಿಷಯದಲ್ಲೂ ಕೂಡ ಅಷ್ಟೇನೆ. ನಿಮ್ಮ ಜೊತೆ ಯಾವಾಗಲೂ ಫೈಟಿಂಗ್ ಮಾಡೋದು ಅಥವಾ ಸಣ್ಣ ಪುಟ್ಟ ವಿಷಯಕ್ಕೂ ಜಗಳ ಮಾಡ್ಕೊಳ್ಳುವಂಥದ್ದು ಏನು ನಡೀತಾ ಇತ್ತು ಅದೆಲ್ಲದು ಸ್ಟಾಪ್ ಆಗ್ತಿದೆ ಅಂತ ಇಲ್ಲಿ ಕಾಣಿಸ್ತಿದೆ ಬರುವಂಥ ದಿನದಲ್ಲಿ. ಓಕೆ. ಟ್ಯಾರೋಯಿಂದ ಏನು ಬರುತ್ತೆ ಚೆಕ್ ಮಾಡೋಣ. ಓಕೆ, ಪೇಜ್ ಆಫ್ ಸಾರ್ಟ್ಸ್ ಬರ್ತಿದೆ, 4 ಆಫ್ ಪೆಂಟಿಕಲ್, ಓಕೆ, 7 ಆಫ್ ಪೆಂಟಿಕಲ್. ಇಲ್ಲಿ ಜಾಬ್ ಚೇಂಜ್ ಮಾಡುವಂಥ ಎನರ್ಜಿ ನನಗೆ ಆಲ್ರೆಡಿ ಕ್ಯಾಂಡಲ್ ವ್ಯಾಕ್ಸಲ್ಲೂ ಬಂದಿದೆ. ಇಲ್ಲೂ ಕೂಡ ಅದೇ ಥರನೇ ಎನರ್ಜಿ ನನಗೆ ಇಲ್ಲಿ ಸಿಗ್ತಿರೋವಂಥದ್ದು. ಜಾಬ್ ವಿಷಯದಲ್ಲಿ ತುಂಬ ಟೆನ್ಷನ್, ವರಿ ಮಾಡ್ಕೊಂಡಿರುವಂಥದ್ದು ಆ್ಯಂಡ್ ಜಾಬ್ ವಿಷಯದಲ್ಲಿನೇ ಟೆನ್ಷನ್ ಆಗಿ ನಿಮ್ಮ ಜೊತೆ ಅವರು ಮಾತುಕತೆ ಸರಿಯಾಗಿ ಮಾಡ್ತಾ ಇರಲಿಲ್ಲ. ನಿಮ್ಮ ಜೊತೆ ನೀವು ಮಾಡುವಂಥ ಮೆಸೇಜಿಗಿರ್ಬೋದು, ಕಾಲಿಗಿರ್ಬೋದು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಅವ್ರದ್ದೇ ಅವ್ರ ಟೆನ್ಷನಲ್ಲಿ ಅವ್ರದ್ದೇ ಅವ್ರ ಪ್ರಾಬ್ಲಮ್ನ ನಿಮ್ಮ ಹತ್ರ ತುಂಬ ಶೇರ್ ಮಾಡ್ಕೊಳ್ತಿದ್ರು, ಹೇಳ್ತಾ ಇದ್ರು. ನೀವೇನೇ ಹೇಳಿದ್ರು ಅದನ್ನು ಅವರು ಗಮನ ಕೊಡ್ತಾ ಇರಲಿಲ್ಲ ಅಂತ ಇಲ್ಲಿ ಕಾಣಿಸ್ತಿದೆ. ಬಟ್ ಈ ಒಂದು ಅಮಾವಾಸ್ಯೆ ಕಳೆದ ನಂತರ ಅವ್ರು ಏನು ಟೆನ್ಷನಲ್ಲಿದ್ದರೋ, ಜಾಬ್ ಏನು ಚೇಂಜ್ ಮಾಡಬೇಕು ಅಥವಾ ಜಾಬ್ ರಿಲೇಟೆಡಲ್ಲಿ ಏನು ಪ್ರಾಬ್ಲಮ್ನ ನೋಡ್ತಿದ್ರು ಅವರು, ಅದಕ್ಕೆ ಸಕ್ಸಸ್ ಅನ್ನೋದು ದ ಮೆಜಿಷಿಯನ್ ಬರ್ತಿರೋದ್ರಿಂದ ಡೆಫಿನೆಟ್ಲಿ ಅವ್ರು ಅಂದ್ಕೊಂಡಿರೋಂಥ ಜಾಬ್ನ ಅವ್ರು ಇಲ್ಲಿ ಪಡ್ಕೊಳ್ತಿದ್ದಾರೆ. ಓಕೆ. ಈ ಒಂದು ರೀಡಿಂಗ್ನ ನೋಡುವಾಗ ನನಗೆ ನಿಮ್ಮ ಪರ್ಸನ್, ನೀವು ಈ ಒಂದು ರೀಡಿಂಗ್ನ ಯಾರು ನೋಡ್ತಿದ್ದೀರಾ, ನಿಮ್ಗಿಂತ ವಯಸ್ಸಲ್ಲಿ ನಿಮ್ಮ ಪರ್ಸನ್ ತುಂಬ ಚಿಕ್ಕವರಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ತುಂಬ ಏಜ್ ಗ್ಯಾಪ್ ಇದೆ ನಿಮ್ಮಿಬ್ಬರ ಮಧ್ಯೆ ರಿಲೇಶನ್ಶಿಪ್ಪಲ್ಲಿ ಅಥವಾ ನಿಮ್ಮ ಪರ್ಸನ್ ಮಧ್ಯೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಎಸ್, ನೋಡಿ ಸ್ಟ್ರೆಂತ್ ಕಾರ್ಡ್. ಆಲ್ರೆಡಿ ನಾನು ಹೇಳಿದೆ ಅಲ್ವಾ, ಕ್ಯಾಂಡಲ್ ವ್ಯಾಕ್ಸಲ್ಲೂ ಕೂಡ ಸ್ಟ್ರೆಂತ್ ಅನ್ನುವಂಥದ್ದು ಬಂದಿತ್ತು. ಬಾಟಮ್ ಆಫ್ ದ ಕಾರ್ಡ್ ಕಿಂಗ್ ಆಫ್ ಕಪ್ಸ್. ಓಕೆ, ದ ಲವರ್ಸ್ ಕಾರ್ಡ್ ಬರ್ತಿದೆ. ಓಕೆ. ಸೊ ನೋಡಿ, ಇಲ್ಲಿ ಒಂದು ಸ್ಟ್ರಾಂಗಾಗಿ ನಿಮಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇರೋಂಥದ್ದು, ಅವರ ಲೈಫಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಅಥವಾ ಏನು ಬೋಲ್ಡ್ ಡಿಸಿಷನ್ನ ತಗೊಳ್ತಾ ಇದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ನಿಮಗೆ ಸಿಗ್ತಿರೋಂಥ ಮೆಸೇಜ್. ಓಕೆ. ಸ್ಟ್ರೆಂತ್ ಕಾರ್ಡ್ ಇಲ್ಲಿ ತುಂಬಾ ಅವರು ಸ್ಟ್ರೆಂತ್ ತೋರಿಸ್ತಾ ಇದ್ದಾರೆ. ಅವ್ರ ಲೈಫಲ್ಲಿ ಬದಲಾವಣೆ ತರಲಿಕ್ಕೆ ಅವ್ರು ತುಂಬಾ ಕಷ್ಟಪಡೋದಕ್ಕಿಂತ ಅವರಿಲ್ಲಿ ಏನು ಅವ್ರನ್ನ ಅವ್ರು ಬದಲಾಯಿಸಲೇಬೇಕು ಅಂತ ಇಲ್ಲಿ ಹಠ ಮಾಡಿಕೊಂಡು ಅವರು ಚೇಂಜಸ್ನ ತರ್ತಾ ಇದ್ದಾರೆ ಅಂತ ಇಲ್ಲಿ ಸ್ಟ್ರೆಂತ್ ಅಂದರೆ ಶಕ್ತಿನ ತಗೊಂಡು ಇಲ್ಲಿ ಅವ್ರು ಚೇಂಜಸ್ನ ಮಾಡ್ತಿದ್ದಾರೆ ಅಂತ ಇಲ್ಲಿ ಕಾಣಿಸ್ತಿದೆ. ದ ಲವರ್ಸ್ ಕಾರ್ಡ್ ಬರ್ತಿರೋದ್ರಿಂದ ಇಗ್ನೋರೆನ್ಸಿ ಇದೆ ಇಲ್ಲಿ, ತುಂಬ ಇಗ್ನೋರ್ ಮಾಡ್ತಾ ಇದ್ದಾರೆ ಅಥವಾ ಒನ್ ಸೈಡ್ ಲವ್ ಇರ್ಬೋದು ಅಂತ ಇಲ್ಲಿ ಕಾಣಿಸ್ತಿದೆ. ಒಬ್ರು ಮಾತ್ರ ತುಂಬ ಒಬ್ಬರನ್ನ ಹಚ್ಕೊಂಡಿದ್ದಾರೆ, ಇನ್ನೊಬ್ರು ತುಂಬ ನೆಗ್ಲೆಕ್ಟ್ ಮಾಡ್ತಿರೋಂಥ ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಕಿಂಗ್ ಆಫ್ ಕಪ್ಸ್ ಬರ್ತಿರೋದ್ರಿಂದ ಅವ್ರ ಲೈಫಲ್ಲಿ ಅವ್ರ ಡ್ರೀಮ್ ಏನಂತ ಇತ್ತು ಅಂತ ಹೇಳಿದ್ರೆ, ನಾನು ರಾಜನಾಗಿ ಬದುಕಬೇಕು, ರಾಣಿಯಾಗಿ ಬದುಕಬೇಕು ಅಂತ ಹೇಳಿ ಲೈಫಲ್ಲಿ. ಓಕೆ. ಸೊ ಅದೇ ಥರನೇ ಬದುಕಬೇಕು ಅಂತ ಹೇಳಿ ಈಗ ಅವ್ರ ಲೈಫನ್ನು ಚೇಂಜಸ್ನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಫೈನಾನ್ಷಿಯಲಿ ಅವರು ಲೋ ಎನರ್ಜಿ ಇರ್ಬೋದು, ಫೈನಾನ್ಷಿಯಲಿ ಅವರು ಕಷ್ಟಪಡ್ತಿರ್ಬೋದು, ಅಥವಾ ಫೈನಾನ್ಷಿಯಲಿ ಅವರು ಸಾಲಗಳನ್ನ ಮಾಡ್ಕೊಂಡಿರ್ಬೋದು. ಸಮಥಿಂಗ್ ಏನೇ ಫೈನಾನ್ಷಿಯಲಿ ಅವ್ರಿಗೆ ಇಶ್ಯೂಸ್ ಇದ್ರೂ ಕೂಡ ಆ ಇಶ್ಯೂಸ್ ಎಲ್ಲದು ಕ್ಲಿಯರ್ ಆಗ್ತಾ ಇದೆ. ಫೈನಾನ್ಷಿಯಲಿ ಅವರು ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೊಳ್ತಾ ಇದ್ದಾರೆ ಅವ್ರ ಕಾಲ ಮೇಲೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, ಕಿಂಗ್ ಆಫ್ ಕಪ್ಸ್ ಅವ್ರನ್ನವರು ರಾಣಿ ಥರ, ಅವ್ರನ್ನವರು ಕಿಂಗ್ ಅಂದರೆ ರಾಜನ್ ಥರ ಟ್ರೀಟ್ ಮಾಡ್ತಿದ್ದಾರೆ. ಓಕೆ. ಎಮೋಷ್ನಲಿ ನಿಮಗಿಲ್ಲಿ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿರ್ಬೋದು ಈ ಒಂದು ದಿನಗಳಲ್ಲಿ. ಸ್ವಲ್ಪ ದಿನದ ಹಿಂದೆ ಇರ್ಬೋದು ಅಥವಾ 1 ವೀಕ್ ಬ್ಯಾಕ್ ಇರ್ಬೋದು, ತುಂಬ ಅಳ್ತಾ ಇದ್ರಿ ಅಥವಾ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಮಾತಾಡುವಾಗ ತುಂಬ ಅಳ್ತಾ ಮಾತಾಡ್ತಿದ್ರು. ಬಟ್ ಈ ಒಂದು ಕಮಿಂಗ್ ಡೇಸಲ್ಲಿ ಅವರು ತುಂಬಾ ತುಂಬಾ ಸ್ಟ್ರಾಂಗ್ ಆಗಿ ಅವ್ರು ನಿಮ್ಮ ಜೊತೆ ಮಾತಾಡುವಂಥದ್ದಾಗಿರಲಿ ಅಥವಾ ಎಮೋಷ್ನಲಿ ಅವ್ರು ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅನ್ನುವಂಥ ಎಮೋಷ್ನಲಿ ತುಂಬ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಇಲ್ಲಿ 9 ಆಫ್ ಕಪ್ಸ್ ಬರ್ತಿರೋದ್ರಿಂದ ನಿಮ್ಮ ಪರ್ಸನ್ ಅವರ ವಿಶ್ ಇರ್ಬೋದು, ನಿಮ್ಮ ವಿಶಸ್ ಇರ್ಬೋದು, ಕಂಪ್ಲೀಟ್ ಆಗ್ತಾ ಇದೆ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಸೊ ಬ್ಯೂಟಿಫುಲ್ ಆಗಿರೋಂಥ ಎನರ್ಜಿ ಅಂತಲೇ ಹೇಳ್ಬೋದು, ತುಂಬಾ ಪಾಸಿಟಿವ್ ಆಗಿರೋ ಎನರ್ಜಿ ಅಂತಲೇ ಹೇಳ್ಬೋದು. ಇದೊಂದು ರೀಡಿಂಗ್ ತುಂಬಾ ಪಾಸಿಟಿವ್ ವೈಬ್ಸ್ ಕೂಡ ಇದೆ. ಈ ಒಂದು ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇರ್ಬೋದು ಅಥವಾ ನಿಮ್ಮ ಪರ್ಸನ್ ಅವರ ವ್ಯಕ್ತಿತ್ವದಲ್ಲಿರ್ಬೋದು ಅನೇಕ ಬದಲಾವಣೆಗಳನ್ನ ನೀವು ನೋಡ್ತೀರಾ. ಆ್ಯಂಡ್ ಆ ಚೇಂಜಸ್ ನಿಮ್ಮ ಕಣ್ಣೆದುರಿಗೆ ಕಾಣುತ್ತೆ ಅಂತಲೂ ಇಲ್ಲಿ ಕಾಣಿಸ್ತಾ ಇದೆ. ಓಕೆ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.